ಕೃಷ್ಣಯ್ಯ ಅಂತ ಕರೆ ಮಾಡಿದ್ದಾರೆ. ಕೃಷ್ಣಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ನಿಮ್ಮ ಕ್ಷೇತ್ರದ ಕತೆ ಹೆಂಗಿದೆ? ಯಾರು ಗೆಲ್ತಾರೆ ಅನ್ಸುತ್ತೆ? ನಮ್ಮ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು. ಜೆಡಿಎಸ್ ನಲ್ಲೂ ಕೂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಗೊಂದಲ ಇತ್ತು. ಜೆಡಿಎಸ್ ಪಟ್ಟ ಹಿಡಿದು ಕೋಲಾರ ಕ್ಷೇತ್ರವನ್ನ ಪಡೆದುಕೊಳ್ತು, ಒಂದ್ ರೀತಿಯಾಗಿ ಹೋರಾಟ ಮಾಡಿ ಪಡೆದುಕೊಂಡ್ರು ಕೂಡ ಏನ್ ತಪ್ಪಾಗೋದಿಲ್ಲ. ಯಾಕಂದ್ರೆ ಬಿಜೆಪಿ ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ. ಬಿಕಾಸ್ ಹಾಲಿ ಸಂಸದರು ಮುನಿಸ್ವಾಮಿ ಅವರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಹೌದು, ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಈ ಬಾರಿ ಏನಿತ್ತು ಸರ್, ಏನ್ ಹೇಳ್ತೀರಿ? ಇನ್ನು ಸುಲಭ ಗೆಲ್ತಾ ಇದೆ. ಇನ್ನೂ ಸ್ವಲ್ಪ ಸುಲಭ ಆಗ್ತಾ ಇತ್ತು ಗೆಲುವು ಅಂತ. ಯಾವ ಕಾರಣಕ್ಕೆ ಈಗ ಮಲ್ಲೇಶ್ ಬಾಬು ಅವರು ಹೆಂಗ್ ಗೆಲ್ತಾರೆ? ಯಾವ ಕಾರಣದಿಂದ, ಯಾವ ಅಂಶಗಳ ಪರಿಣಾಮ ಬೀರುತ್ತೆ ಅಲ್ಲಿ? ಇದು ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ದೇಶನ ರಕ್ಷಣೆ ಮಾಡ್ಬೇಕು. ಆ ಕಾರಣಕ್ಕೋಸ್ಕರ ಅವ್ರನ್ನ ಗೆಲ್ಲಿಸ್ತಾರೆ ಅಂತ. ಅಭ್ಯರ್ಥಿ ಯಾರಾದ್ರೂ ಆಗಿರ್ಲಿ, ಒಟ್ನಲ್ಲಿ ಯಾರಾದ್ರೂ ಆಗಿರ್ಲಿ. ಈ ಕಡೆ ಗೌತಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಗೌತಮ್ ಹೊಸಮುಖ ಇಲ್ಲಿ ಅಷ್ಟಾಗಿ ಪರಿಚಯ ಇಲ್ಲ. ಆದ್ರೆ ಕೆಲವೊಂದು ಕಾಂಗ್ರೆಸ್ನವರು ಸಪೋರ್ಟ್ ಮಾಡಬಹುದು ಅಷ್ಟೇ, ಕೆಲವರು. ಆದ್ರೂ ಕೂಡ ಇವರು ಮೈತ್ರಿ ಅಭ್ಯರ್ಥಿಗೆ ಗೆಲುವು. ಓಕೆ ಸರ್, ಥ್ಯಾಂಕ್ ಯು ಮುನಿಸ್ವಾಮಿ ಅವರೇ. ಕೃಷ್ಣಯ್ಯ ಅಂತ ಕರೆ ಮಾಡಿದ್ದಾರೆ. ಕೃಷ್ಣಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ನಿಮ್ಮ ಕ್ಷೇತ್ರದ ಕತೆ ಹೆಂಗಿದೆ? ಯಾರು ಗೆಲ್ತಾರೆ ಅನ್ಸುತ್ತೆ? ನಮ್ಮ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು. ಜೆಡಿಎಸ್ ನಲ್ಲೂ ಕೂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಗೊಂದಲ ಇತ್ತು. ಜೆಡಿಎಸ್ ಪಟ್ಟ ಹಿಡಿದು ಕೋಲಾರ ಕ್ಷೇತ್ರವನ್ನ ಪಡೆದುಕೊಳ್ತು, ಒಂದ್ ರೀತಿಯಾಗಿ ಹೋರಾಟ ಮಾಡಿ ಪಡೆದುಕೊಂಡ್ರು ಕೂಡ ಏನ್ ತಪ್ಪಾಗೋದಿಲ್ಲ. ಯಾಕಂದ್ರೆ ಬಿಜೆಪಿ ಅಷ್ಟು ಈಸಿಯಾಗಿ ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ. ಬಿಕಾಸ್ ಹಾಲಿ ಸಂಸದರು ಮುನಿಸ್ವಾಮಿ ಅವರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಹೌದು, ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಈ ಬಾರಿ ಏನಿತ್ತು ಸರ್, ಏನ್ ಹೇಳ್ತೀರಿ? ಇನ್ನು ಸುಲಭ ಗೆಲ್ತಾ ಇದೆ. ಇನ್ನೂ ಸ್ವಲ್ಪ ಸುಲಭ ಆಗ್ತಾ ಇತ್ತು ಗೆಲುವು ಅಂತ. ಹೌದು. ಯಾವ ಕಾರಣಕ್ಕೆ ಈಗ ಮಲ್ಲೇಶ್ ಬಾಬು ಅವರು ಹೆಂಗ್ ಗೆಲ್ತಾರೆ? ಯಾವ ಕಾರಣದಿಂದ, ಯಾವ ಅಂಶಗಳ ಪರಿಣಾಮ ಬೀರುತ್ತೆ ಅಲ್ಲಿ? ಇದು ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ದೇಶನ ರಕ್ಷಣೆ ಮಾಡ್ಬೇಕು. ಆ ಕಾರಣಕ್ಕೋಸ್ಕರ ಅವ್ರನ್ನ ಗೆಲ್ಲಿಸ್ತಾರೆ ಅಂತ. ಅಭ್ಯರ್ಥಿ ಯಾರಾದ್ರೂ ಆಗಿರ್ಲಿ, ಒಟ್ನಲ್ಲಿ ಯಾರಾದ್ರೂ ಆಗಿರ್ಲಿ. ಈ ಕಡೆ ಗೌತಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಗೌತಮ್ ಹೊಸಮುಖ ಇಲ್ಲಿ ಅಷ್ಟಾಗಿ ಪರಿಚಯ ಇಲ್ಲ. ಆದ್ರೆ ಕೆಲವೊಂದು ಕಾಂಗ್ರೆಸ್ನವರು ಸಪೋರ್ಟ್ ಮಾಡಬಹುದು ಅಷ್ಟೇ, ಕೆಲವರು. ಆದ್ರೂ ಕೂಡ ಇವರು ಮೈತ್ರಿ ಅಭ್ಯರ್ಥಿಗೆ ಗೆಲುವು. ಓಕೆ ಸರ್, ಥ್ಯಾಂಕ್ ಯು ಮುನಿಸ್ವಾಮಿ ಅವರೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.